ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 7th ಪೇ ಕಮಿಷನ್ನ ಜಾರಿಯ ಬಗ್ಗೆ ಕರ್ನಾಟಕದಲ್ಲಿ ಆಗ್ತಿರೋಂತಹ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸ್ಕೊಡಲಿದ್ದೇನೆ. ನನ್ನ ಚಾನಲಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ಹೀಗೆ ಏನೇ ಲೇಟೆಸ್ಟ್ ಅಪ್ಡೇಟ್ ಇದ್ದರೂ ಅದು ನಿಮಗೆ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಜನವರಿಯಿಂದ ಹೈ ಸ್ಪೀಡ್ನಲ್ಲಿ 7ನೇ ವೇತನ ಆಯೋಗನ ಜಾರಿಗೊಳಿಸೋದ್ರ ಬಗ್ಗೆ ಹಲವಾರು ಡಿಸ್ಕಷನ್ಸ್, ಹಲವಾರು ಸಭೆಗಳು ನಡೀತಾ ಇದ್ದಾವೆ. ಹಾಗೂ ನಿಮಗೆ ತಿಳಿದೋರಂಗೆ ಈಗಾಗಲೇ ಕನ್ನಡ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಜನವರಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಕೃಷ್ಣ ಕಚೇರಿಯಲ್ಲಿ ಭೇಟಿ ಮಾಡಿ ತಿಳಿಸಿದ್ರು, ಈ ಥರ ನಮಗೆ 7ನೇ ವೇತನ ಆಯೋಗದ ಸ್ಯಾಲ್ರಿ ಜಾಸ್ತಿ ಮಾಡುವಂಥ ವೇತನ ಜಾಸ್ತಿ ಆಗೋದು ಮತ್ತು ಆರೋಗ್ಯ ಸಂಜೀವನಿ ಯೋಜನೆಯನ್ನು ನಗದು ರಹಿತ ಅಂದರೆ ಸ್ಯಾಲ್ರಿಯಲ್ಲಿ ಏನೂ ದುಡ್ಡು ಕಟ್ಟಾಗದೆ ನಗದು ರಹಿತ ಆರೋಗ್ಯ ಸಂಜೀವನಿ ಯೋಜನೆಯನ್ನು ಕೊಡೋದು ಮತ್ತು NPS ರದ್ದು ಮಾಡಿ ಎಲ್ಲ ಕರ್ನಾಟಕ ಸರ್ಕಾರಿ ನೌಕರರಿಗೂ OPS ಜಾರಿಗೊಳಿಸೋದು, ಈ 3 ಯೋಜನೆಗಳನ್ನು ನೀವು ಜಾರಿಗೆ ತರಬೇಕು ಅಂತ ಈಗಾಗಲೇ ಸಿದ್ದರಾಮಯ್ಯ ಅವ್ರಿಗೆ ತಿಳಿಸಿದರು. ಸಿದ್ದರಾಮಯ್ಯ ಅವರು ಕೂಡ ನಮಗೆ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಂದ ಸುಮಾರು 50,000 ಕೋಟಿಯಿಂದ 60,000 ಕೋಟಿ ಖರ್ಚು ಇದ್ದರೂ ಕೂಡ ನಾನು ಖಂಡಿತವಾಗಿಯೂ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸ್ತೀನಿ ಅಂತ ತಿಳಿಸಿದರು. ಹಾಗೂ 6ನೇ ವೇತನ ಆಯೋಗ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಅವರೇ ಜಾರಿಗೊಳಿಸಿದ್ರು. ಹಾಗೂ ಅದರಲ್ಲಿ 10,000 ಕೋಟಿ ಬಜೆಟನ್ನು ಸರ್ಕಾರಿ ನೌಕರರಿಗಾಗಿ ಮೀಸಲಿಟ್ಟಿದ್ರು. ಹಾಗಾಗಿ ಅವರು ಹೇಳಿದರು ಏನಂದರೆ, ನೀವು 7ನೇ ವೇತನ ಆಯೋಗದ ಸಮಿತಿಯಿಂದ ವರದಿಯನ್ನು ಪಡೆದುಕೊಂಡು ಬನ್ನಿ ಮತ್ತು ನಾನು ಅದನ್ನು ಹಣಕಾಸು ಇಲಾಖೆಯೊಟ್ಟಿಗೆ ಚರ್ಚಿಸಿ 7ನೇ ವೇತನ ಆಯೋಗನ ಜಾರಿಗೊಳಿಸ್ತೀನಿ ಅಂತ. ಇದರ ಪರವಾಗಿ ಫೆಬ್ರವರಿ 1st ವೀಕ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು 7ನೇ ವೇತನ ಆಯೋಗದ ಹೆಡ್ ಆಗಿರುವಂಥ ಅಥವಾ ಅಧ್ಯಕ್ಷರಾಗಿರುವಂಥ ಸುಧಾಕರ್ ರಾವ್ ಅವರನ್ನು ಮೀಟ್ ಮಾಡಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದರು. ಈ ಥರ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಡಿಲೇ ಆಗಿರೋದ್ರಿಂದ ಆರ್ಥಿಕ ಬಿಕ್ಕಟ್ಟು ಬರ್ತಿದೆ ಮತ್ತು ತುಂಬ ಲಾಸ್ ಆಗ್ತಾಯಿದೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ತುಂಬ ಹಲವಾರು ಕಡೆ ನೀವು ನೋಡಿರ್ಬೋದು, ಇವಾಗಲೇ ಉತ್ತರಾಖಂಡಲ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಸ್ಟೇಟ್ ಗೌರ್ಮೆಂಟ್ DA ಹೈಕನ್ನು ಅನೌನ್ಸ್ ಆಗಿದೆ, ಜಾರಿಗೆ ತಂದಿದೆ. ಬಟ್ ಕರ್ನಾಟಕದಲ್ಲಿ ಡಿಲೇ ಆಗ್ತಿರೋದ್ರಿಂದ ಇದು ಸರ್ಕಾರಿ ನೌಕರರಿಗೆ ಎಫೆಕ್ಟ್ ಆಗುತ್ತೆ. ಮತ್ತು ಇನ್ಫ್ಲೇಷನ್ ರೇಟ್ ಅಂದರೆ ಏನು ನಿಮ್ಮ ಖರ್ಚು ದಿನೇ ದಿನೇ ಜಾಸ್ತಿ ಆಗ್ತಿರೋದ್ರಿಂದ ಇದು ಡಿಲೇ ಆದಷ್ಟು ಸರ್ಕಾರಿ ನೌಕರರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸಿದರು. ಹಾಗೂ ಅದಕ್ಕೆ 7ನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಕೂಡ ನಮಗೆ ಇದರ ಸರ್ಕಾರಿ ನೌಕರರ ಈ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಅರಿವಿದೆ ಹಾಗೂ ನಾವು ಹಗಲು ರಾತ್ರಿ ಈ ವರದಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ ಹೇಳಿ ಅವರು ಒಂದು ಇಂಟರ್ಮೀಡಿಯೇಟ್ ರಿಪೋರ್ಟನ್ನು ಏನು ಜನರೇಟ್ ಮಾಡಿದ್ದಾರೋ ಅದನ್ನು ಷಡಕ್ಷರಿ ಅವರಿಗೆ ನೀಡಿದ್ದಾರೆ. ಸೊ ನೀವು ಫೋಟೋದಲ್ಲೇ ನೋಡ್ತಿರೋದೇ 7ನೇ ವೇತನ ಆಯೋಗದ ಅಧ್ಯಕ್ಷರಾದ ಸುಧಾಕರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಷಡಕ್ಷರಿ ಅವರಿಗೆ ಇಂಟರ್ಮೀಡಿಯೇಟ್ ರಿಪೋರ್ಟನ್ನು ನೀಡ್ತಿರೋದು. ಸೊ ಇದನ್ನು ಅವರು ಹಣಕಾಸು ಇಲಾಖೆಗೆ ಸಬ್ಮಿಟ್ ಮಾಡಿದಾಗ ಅವರು ಅದನ್ನು ಕನ್ಸಿಡರ್ ಮಾಡಿ 7ನೇ ವೇತನ ಆಯೋಗವನ್ನು ಜಾರಿಗೊಳಿಸ್ತಾರೆ. ಸೊ ನೀವು ಈಗಾಗಲೇ ಫೆಬ್ರವರಿ 16ಕ್ಕೆ ಬಜೆಟ್ ಮಂಡನೆ ಇದೆ. ಸೊ ಅದರಲ್ಲಿ 7ನೇ ವೇತನ ಆಯೋಗದ ಜಾರಿ ಬಗ್ಗೆ ಸಿದ್ದರಾಮಯ್ಯರು ತಿಳಿಸುವಂಥ ಭಾರಿ ಸಾಧ್ಯತೆ ಇದೆ. ಇನ್ನೊಂದು ವಿಷಯ, ಷಡಕ್ಷರಿ ಅವರು ಏನು ಹೇಳಿದ್ದಾರೆ ಅಂದರೆ, ಇದಾದಮೇಲೆ ನಾವು ಒಂದು ಸಮಾವೇಶ ಕೂಡ ಮಾಡಿ ಬಜೆಟಲ್ಲಿ ಒಂದು ವೇಳೆ ಮಂಡನೆ ಮಾಡಲಿಕ್ಕಾಗದಿದ್ರೆ ಸಮಾವೇಶ ಮಾಡಿ ಅಲ್ಲಿ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡುವಂತೆ, ಸರ್ಕಾರಿ ನೌಕರರದ್ದೇ ಒಂದು ಸಮಾವೇಶ ಮಾಡಿ ಅಲ್ಲಿ 7ನೇ ವೇತನ ಆಯೋಗವನ್ನು ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡುವಂತೆ ಕೂಡ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಬಜೆಟ್ನಲ್ಲಿ ಅಥವಾ ಸಮಾವೇಶದಲ್ಲಿ 7ನೇ ವೇತನ ಆಯೋಗ ಜಾರಿಯಾಗುವಂಥ
100% ಚಾನ್ಸಸ್ ಇದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವಾಗಲೇ ಏನು 7ನೇ ವೇತನ ಆಯೋಗದ ಅವಧಿಯನ್ನು ವಿಸ್ತರಿಸಿದ್ರೋ ಆ ಅವಧಿ ಕೂಡ ಮಾರ್ಚ್ 14ಕ್ಕೆ ಎಂಡ್ ಆಗ್ತಾಯಿದೆ. ಸೊ ಹಾಗಾಗಿ ಷಡಕ್ಷರಿ ಅವರು ಏನು ಪ್ರೆಷರ್ ಹಾಕಿದ್ದಾರೆ ಅಂದರೆ, ನಿಮ್ಮ ಫೈನಲ್ ರಿಪೋರ್ಟನ್ನು 7ನೇ ವೇತನ ಆಯೋಗದ ಏನಿದೆಯೋ ಏನದು ಫೈನಲ್ ರಿಪೋರ್ಟಲ್ಲಿ ಏನಿರುತ್ತೆ ಅಂದರೆ, ಎಷ್ಟು ಜಾಸ್ತಿ ಆಗಬೇಕು, ಪ್ರತಿಯೊಂದು ಲೆವೆಲ್ಗೂ ಎಷ್ಟು ಫಿಟ್ಮೆಂಟ್ ಜಾಸ್ತಿ ಆಗುತ್ತೆ ಅನ್ನೋಂಥ ಫೈನಲ್ ರಿಪೋರ್ಟ್ ಕೂಡ ಮಾರ್ಚ್ 14ರೊಳಗೆ ನೀಡಬೇಕು. ಇನ್ನೂ ಅವಧಿ ವಿಸ್ತರಿಸದೇ ಇದ್ದರೆ ಮುಷ್ಕರವನ್ನು ನಡೆಸ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ 7ನೇ ವೇತನ ಆಯೋಗದ ಅಧ್ಯಕ್ಷರಾದಂತಹ ಸುಧಾಕರ್ ರಾವ್ ಅವರು ಕೂಡ, ನಾವು ಯಾವುದೇ ರೀತಿಯ ಮುಷ್ಕರ ನಡೆಸಲಿಕ್ಕೆ ಅವಕಾಶವನ್ನು ನೀಡೋದಿಲ್ಲ ಹಾಗೂ ನಮ್ಮ ರಿಪೋರ್ಟನ್ನು ಮಾರ್ಚ್ 14ರೊಳಗೆ ಅಂತೂ ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಂಟರ್ಮೀಡಿಯೇಟ್ ರಿಪೋರ್ಟನ್ನು ಆಲ್ರೆಡಿ ಪಡೆದುಕೊಂಡಿದ್ದಾರೆ. ಇಂಟರ್ಮೀಡಿಯೇಟ್ ಅಂದರೆ ನೀವು ಅಂದ್ಕೊಳ್ಬೋದು ಮಧ್ಯಂತರ ಅಥವಾ ಡ್ರಾಫ್ಟ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ, ಅದನ್ನು ಆಲ್ರೆಡಿ ಪಡೆದುಕೊಂಡಿದ್ದಾರೆ. ಸೊ ಅದನ್ನು ಹಣಕಾಸು ಇಲಾಖೆಗೆ ಸಬ್ಮಿಟ್ ಮಾಡಿ ಅದನ್ನು ಉಪಯೋಗಿಸಿ ಕೂಡ ಅವರು 7ನೇ ವೇತನ ಆಯೋಗವನ್ನು ಜಾರಿಗೆ ತರ್ಬೋದು. ಹಾಗಾಗಿ ಎಲ್ಲ ನೀವು ನೋಡ್ತಿರೋ ಹಾಗೆ 7ನೇ ವೇತನ ಆಯೋಗಕ್ಕೆ ಜಾರಿ ಆಗಬೇಕಾಗಿರೋಂಥ ಎಲ್ಲ ಪ್ರೊಸೀಜರ್ ಕೂಡ ಇವಾಗ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರೂ ಮಾನ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರು 7ನೇ ವೇತನ ಆಯೋಗ ಜಾರಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡೋದು ಮಾತ್ರ ಬಾಕಿ ಇದೆ. ಸೊ ಆಲ್ರೆಡಿ ನಿಮಗೆ ತಿಳಿದಿರ್ಬೋದು, ಇದು ಜಾಸ್ತಿ ಅನೌನ್ಸ್ಮೆಂಟ್ ಆದ ತಕ್ಷಣ ನಿಮಗೆ ಸ್ಯಾಲ್ರಿ ಎಷ್ಟು ಜಾಸ್ತಿ ಆಗುತ್ತೆ, ಪೆನ್ಷನ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಲೆವೆಲ್ ವೈಸ್ ಇನ್ಫಾರ್ಮೇಷನನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ಎಲ್ಲ ವಿಡಿಯೋಗಳನ್ನು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪೇ ಮ್ಯಾಟ್ರಿಕ್ಸ್ 7th ಪೇ ಕಮಿಷನ್ ಪೇ ಮ್ಯಾಟ್ರಿಕ್ಸ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಅದು 4 ವೀಡಿಯೋಸಲ್ಲಿ ಡಿವೈಡ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಯಾಕಂದರೆ 25 ಲೆವೆಲ್ 1ಇಂದ ಲೆವೆಲ್ 25ವರೆಗೂ ಇರೋವರೆಗೂ ಕೂಡ ಎಷ್ಟು ಜಾಸ್ತಿ ಆಗುತ್ತೆ ಸ್ಯಾಲ್ರಿ ಅನ್ನೋದನ್ನು ನಾನು ತಿಳಿಸಿದ್ದೀನಿ. ಸೊ ನೀವೇನಾದರೂ ಆ ವಿಡಿಯೋ ಲಿಂಕ್ ನೋಡಿಲ್ಲ ಅಂದರೆ, ನಾನು ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋನ ಹಾಕ್ತೀನಿ. ಆ ವಿಡಿಯೋನ ನೋಡಿಕೊಂಡು ನಿಮ್ಮ ಸ್ಯಾಲ್ರಿ ಕರೆಂಟ್ ಬೇಸಿಕ್ ಪೇ ಯಾವ ಲೆವೆಲಲ್ಲಿದೆ ಅಂತ ನೋಡಿಕೊಂಡು ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಹಾಗೆ ಅದರಲ್ಲಿ DA ಹೈಕ್ ಅಥವಾ ಇಂಟರ್ಮೀಡಿಯೇಟ್ ಅಲೌನ್ಸಸ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಎಷ್ಟು ಜಾಸ್ತಿ ಆಗ್ಬೋದು ಅನ್ನೋ ಇನ್ಫಾರ್ಮೇಷನ್ ಕೂಡ ಇದೆ. ಸೊ ಈ ಎಲ್ಲ ವಿಡಿಯೋಗಳನ್ನು ನೋಡಿ ನೀವು ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು, ಎಷ್ಟು ಜಾಸ್ತಿ ಆಗಲಿದೆ ನಿಮಗೆ ಅನ್ನೋದ್ರ ಬಗ್ಗೆ. ಹಾಗೆ ನಿಮಗೆ ಇನ್ನೊಂದು ವಿಷಯ ಏನಂದರೆ, ಇದೆಲ್ಲ ನಾನು ಇನ್ಫಾರ್ಮೇಷನ್ ಹೇಳ್ತಿರೋದು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಡೆವಲಪ್ಮೆಂಟ್ ಬಗ್ಗೆ. ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಅವ್ರಿಗೆ ಕೂಡ ಎಷ್ಟು ಜಾಸ್ತಿ ಆಗುತ್ತೆ ಪೇ ಮ್ಯಾಟ್ರಿಕ್ಸಲ್ಲಿ ಅನ್ನೋ ಇನ್ಫಾರ್ಮೇಷನ್ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ತಿಳ್ಕೊಳ್ಬೋದಾಗಿದೆ. ಧನ್ಯವಾದಗಳು.